ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅದೇ ಥರ ಸ್ಟಡೀಸ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು, ನೆಕ್ಸ್ಟ್ ಲೈಕ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನು ಕ್ಲಾಸಿಗೆ ಬರೋದಾದರೆ, ಸೊ ನಾವು ಫಸ್ಟ್ ಪಾಲಿನಾಮಿಯಲ್ಸ್ ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್ ಎಲ್ಲ ಕವರ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಮತ್ತು ಎಕ್ಸಸೈಸ್ 2.1 ಕವರ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಕ್ಸಸೈಸ್ 2.2 ಅದರಲ್ಲಿ ಸೊ ಫಸ್ಟ್ ಮೇನ್ ಫೈಂಡ್ ದ zeros ಆಫ್ ದ ಫಾಲೋಯಿಂಗ್ quadratic polynomial and verify the relationship between the zeros and coefficients. ಸೊ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ಗೆ ಝೀರೋಸ್ ಫೈಂಡ್ ಔಟ್ ಮಾಡಿ ವೆರಿಫೈ ಮಾಡಬೇಕು. ಸೊ ಝೀರೋಸ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬೈ ಯೂಸಿಂಗ್ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮೆಥಡ್ ಯೂಸ್ ಮಾಡಿಕೊಂಡು ಝೀರೋಸ್ನ ಫೈಂಡ್ ಔಟ್ ಮಾಡೋಣ. ಸೊ ಯಾವ ಥರ ಅಂತ ಹೇಳಿದ್ರೆ, ಸೊ ಫಸ್ಟ್ ಇದನ್ನ ಅಂದ್ರೆ ಎ ವ್ಯಾಲ್ಯೂ ಮತ್ತೆ ಸಿ ವ್ಯಾಲ್ಯೂ ಅಂದ್ರೆ ಫಸ್ಟ್ ಜನರಲ್ ಫಾರ್ಮ್ ಯಾವ ತರ ಇರುತ್ತೆ ನಮಗೆ ಗೊತ್ತಿದೆ. ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ax² bx ಪ್ಲಸ್ ಸಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಸೈನ್ ಅಲಾಂಗ್ ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ +x² ಇದೆ, ಇಲ್ಲಿ -8 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? -8x² ಆಯ್ತು. ಸೊ -8x² ಆಯ್ತು ಅಂತ ಹೇಳಿದ್ರೆ ಈಗ ನಾವು ಯಾವ್ದಾದ್ರು ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -8x² ಬೇಕು. ನೆಕ್ಸ್ಟ್ ಆ ಎರಡು ನಂಬರ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು? ಮಿಡಲ್ ಟರ್ಮ್ ಎಷ್ಟಿದೆ? -2 ಬರಬೇಕು. ಆ ತರ ತಗೋಬೇಕು. ಸೊ ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ ಅಂತ ಹೇಳಿದ್ರೆ ನಾವು ಇಲ್ಲಿ ತಗೊಳ್ತಕ್ಕಂಥ ಒಂದು ನಂಬರ್ ಅಲ್ಲಿ ಮೈನಸ್ ಇರಬೇಕು, ದಟ್ ಈಸ್ ಅಂಡರ್ಸ್ಟುಡ್. ಬಟ್ ಯಾವುದಕ್ಕೆ ಮೈನಸ್ ತಗೋಬೇಕು? ಇಲ್ಲಿ ಯಾವ 8 ಅಂತ ಹೇಳಿದ್ರೆ ಒಂದು 4x 2x 4 2s 8, ಬಟ್ ಮೈನಸ್ ತಗೋಬೇಕು. ಅದನ್ನ 4 ಗೆ ತಗೋಬೇಕಾ 2 ಗೆ ತಗೋಬೇಕಾ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂತ ಹೇಳಿದ್ರೆ ಮಿಡಲ್ ಟರ್ಮ್ ಅಲ್ಲಿ ಏನಿದೆ ಸೈನ್ ಮೈನಸ್ ಇದೆ. ಸೊ ಅಂದ್ರೆ ಇದಕ್ಕೆ ಮೈನಸ್ ಕೊಡ್ತೀನಿ, ಇದಕ್ಕೆ ಪ್ಲಸ್ ಕೊಡ್ತೀನಿ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 4 2s 8 x ಇಂಟು x² ಆಯ್ತು. ನೆಕ್ಸ್ಟ್ ಮಿಡಲ್ ಟರ್ಮ್ -4x + 2x, ಒಂದಕ್ಕೆ ಮೈನಸ್ ಇದೆ ಒಂದಕ್ಕೆ ಪ್ಲಸ್ ಇದೆ ಅಂದ್ರೆ ಏನ್ ಮಾಡಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ ಮಾಡಿಬಿಟ್ಟು ಬಿಗ್ ನಂಬರ್ ಇದೆ ಏನ್ ಸೈನ್ ಇದೆ ಅದು ಇಡಬೇಕು. ಇದ್ರಲ್ಲಿ ಬಿಗ್ ನಂಬರ್ ಯಾವುದು? 4 ಇಂದ ಏನಿದೆ? ನೆಗೆಟಿವ್ ಸೈನ್ ಇದೆ ಅಂದ್ರೆ -2x ಬರುತ್ತೆ. ಸೊ ನಾವು ಈ ನಂಬರ್ನ ತಗೋಬಹುದು ಈಗ. ಸೊ ಈಗ ಸಾಲ್ವ್ ಮಾಡೋಣ. x² - 2x ಬದಲಿನಂತ ಸ್ಪ್ಲಿಟ್ ಮಾಡೋಣ. ಇದನ್ನ -4x + 2x - 8. ಸೊ ಇದು ಏನಂತ ಬರ್ಕೋತೀನಿ? x ಇಂಟು x 2 ಇಂಟು 2x ಪ್ಲಸ್ 2x ಮೈನಸ್ 2 ಇಂಟು 4. ಸೊ ಈಗ ಕಾಮನ್ ತೆಗಿಬೇಕು. ಇವೆರಡು ಟರ್ಮ್ ಅಲ್ಲಿ ಕಾಮನ್ ಯಾವ್ದು ತೆಗಿಬಹುದು ಅಂತ ಹೇಳಿದ್ರೆ ಎರಡರಲ್ಲೂ ಇರಬೇಕು ಅಂತನ್ನ ಕಾಮನ್ ತಗೊಂಡು ಇಲ್ಲಿ x ಕಾಮನ್ ತೆಗೋಣ, ಯಾಕಂದ್ರೆ x ಇಲ್ಲೂ ಇದೆ ಇಲ್ಲೂ ಇದೆ. ನೆಕ್ಸ್ಟ್ x ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? x ಉಳಿಯುತ್ತೆ ಮೈನಸ್ ಇಲ್ಲಿ ಏನು ಉಳಿಯುತ್ತೆ? x ಆಲ್ರೆಡಿ ಹೊರಗಡೆ ಬಂದಿದೆ 2 2s 4. ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನ್ ಬಂದಿರುತ್ತೋ ಇಲ್ಲಿ ಅದೇ ಬರಬೇಕು. ಅದೇ ಬರ್ಬೇಕಂದ್ರೆ ಏನ್ ಕಾಮನ್ ತೆಗಿಯೋಣ ನೋಡೋಣ. ಇಲ್ಲಿ 2 ಕಾಮನ್ ತೆಗಿಯೋಣ, ಯಾಕಂದ್ರೆ 2 ಇಲ್ಲೂ ಇದೆ ಇಲ್ಲೂ ಇದೆ. 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ? x ಉಳಿಯುತ್ತೆ ಮೈನಸ್ ನೆಕ್ಸ್ಟ್ ಇಲ್ಲಿ ಏನು ಉಳಿಯುತ್ತೆ? 2 ಆಲ್ರೆಡಿ ಹೊರಗಡೆ ಬಂದಿರೋದ್ರಿಂದ ಇಲ್ಲಿ ಏನು ಉಳಿಯುತ್ತೆ? 4 ಉಳಿಯುತ್ತೆ. ಸೊ x - 4 ಇಲ್ಲೂ ಇದೆ ಇಲ್ಲೂ ಇದೆ. ಸೊ ಮತ್ತೆ ಹೇಗೆ ಅದನ್ನ ಕಾಮನ್ ತೆಗಿಬಹುದು. x - 4 ಕಾಮನ್ ತೆಗೆದ್ರೆ ಇನ್ನೇನು ಉಳಿಯುತ್ತೆ? ಇಲ್ಲಿ x + 2. ಸೊ ಈಗ ನಮ್ಗೆ ಇದಕ್ಕೆ ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ? ಇದನ್ನ 0ಗೆ ಈಕ್ವೇಟ್ ಮಾಡೋಣ. 0ಗೆ ಈಕ್ವೇಟ್ ಮಾಡೋದು ಏನಾಯ್ತು? x - 4 = 0, x + 2 = 0. x ವ್ಯಾಲ್ಯೂ ಎಷ್ಟಾಯಿತು? +4. ಇನ್ನೊಂದು ಎಷ್ಟಾಯಿತು? -2. +4 and -2 are the zeros of this polynomial. zeros ಬಂದಾಯ್ತು. ನೆಕ್ಸ್ಟ್ ಏನು ಮಾಡೋಣ? ವೆರಿಫೈ ಮಾಡಬೇಕು. ವೆರಿಫೈ ಅಂತ ಹೇಳಿದ್ರೆ ಸಮ್ ಆಫ್ ದ zeros ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ. ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ zeros ಆಫ್ ದ ಪಾಲಿನಾಮಿಯಲ್. ಫಾರ್ಮುಲಾ ಏನು? -b/a. ಸೊ ಆಲ್ಫಾ ಅಂದ್ರೆ ಒಂದು 0 ಎಷ್ಟಿದೆ? 4 ಇದೆ. ಇನ್ನೊಂದು ಎಷ್ಟಿದೆ? +-2 ಇದೆ. ಮೈನಸ್ ಬಂದ್ರೆ ತುಂಬಾ ಇಂಪಾರ್ಟೆಂಟ್, ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ, ಇಲ್ಲಾಂದ್ರೆ ಸೈನ್ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ -b ಅಂತ ಹೇಳಿದ್ರೆ ಇಟ್ ಈಸ್ ದ ಕೋಎಫಿಷಿಯಂಟ್ ಆಫ್ x. ಎಷ್ಟಿದೆ? ಸೈನ್ ಅಲಾಂಗ್ ವಿತ್ ಸೈನ್ ಬರ್ಕೋಬೇಕು, ಅದು ಕೂಡ -2. ನಥಿಂಗ್ ಬಟ್ ಇಟ್ ಈಸ್ ದ ಕೋಎಫಿಷಿಯಂಟ್ ಆಫ್ x², ದಟ್ ಈಸ್ 1. +4 ಪ್ಲಸ್ ಇಂಟು ಮೈನಸ್ -2 ಈಕ್ವಲ್ಸ್ minus into minus plus 2/1. ಸೊ +4 - 2 ಅಂದ್ರೆ 2 ಆಯಿತು. 2/1 ನಥಿಂಗ್ ಬಟ್ 2. ಸೊ LHS = RHS ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್
ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಏನು ಫಾರ್ಮುಲಾ ಸಿ ಬೈ ಎ. ಸೊ ಒಂದು 0 ಎಷ್ಟಿದೆ 4 ಇದೆ, ಇನ್ನೊಂದು 0 ಎಷ್ಟಿದೆ -2. ನೆಕ್ಸ್ಟ್ ಸಿ ಮೀನ್ಸ್ ಕಾನ್ಸ್ಟೆಂಟ್ ಎಷ್ಟಿದೆ -8, ಎ ಮೀನ್ಸ್ ಎಷ್ಟಿದೆ 1. ಪ್ಲಸ್ ಇಂಟು ಮೈನಸ್ 4 2 8 8/1 ನಥಿಂಗ್ ಬಟ್ 8. ಸೊ ಇದು ಕೂಡ LHS ಈಕ್ವಲ್ಸ್ RHS ವೆರಿಫೈ ಆಯಿತು. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, 4s² - 4s + 1. ಸೊ ಸೇಮ್ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋಣ. ಎಷ್ಟಾಗುತ್ತೆ 4s² ಆಯಿತು. ಈಗ ಯಾವುದಾದ್ರೂ ಎನಿ 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ? ಸೊ ಎನಿ 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರಬೇಕು? 4s² ಬರಬೇಕು. ನೆಕ್ಸ್ಟ್ ಅದೇ ಥರ ಅವೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು? ಮಿಡಲ್ ಟರ್ಮ್ ಎಷ್ಟಿದೆ -4s. ಯಾವ್ದು ತಗೊಳ್ಳೋಣ? 2s. ಸೊ 2 2s 4, s ಇಂಟು s s² 4s² ಬಂತು, ಇದೇನೋ ಬಂತು. ಬಟ್ ಆದರೆ ಮಿಡಲ್ ಟರ್ಮ್ ಎಷ್ಟಿದೆ? -4s ಇದೆ. ಸೊ -4s ಅಂತ ಹೇಳಿದ್ರೆ ನಾವು ಇಲ್ಲಿ ತಗೊಂಡಿರ್ತಕ್ಕಂಥ ಎರಡು ನಂಬರ್ಗೆ ಮೈನಸ್ ಕೊಟ್ಟರೆ ನಾವು ಅವೆರಡನ್ನು ಕೂಡ್ಬಿಟ್ಟು ಮೈನಸ್ ಅಂತ ಇಡ್ಬೋದು. ಅಂತ ಹೇಳಿದಕ್ಕೆ ಈಗ -2s -2 ಅಂತಂದ್ರೆ ಅಡಿಷನ್ ಮಾಡ್ತೀವಿ. ಅಡಿಷನ್ ಮಾಡಿಬಿಟ್ಟು ಸೈನ್ ಏನಿರ್ತೀವಿ? ನೆಗೆಟಿವ್ ಇಡ್ತೀವಿ. ಸೊ ಫಸ್ಟ್ ಒಂದಕ್ಕೆ ಪ್ಲಸ್ ಇದ್ರೂ ಕೂಡ ಅಡಿಷನ್, ಪ್ಲಸ್ ಮೈನಸ್ ಇದ್ರೆ ಅಡಿಷನ್ ಮಾಡ್ತೀವಿ. ಅದೇ ತರ ಪ್ಲಸ್ ಪ್ಲಸ್ ಇದ್ರೆ ಏನ್ ಮಾಡ್ತೀವಿ? ಸಬ್ಟ್ರಾಕ್ಷನ್ ಮಾಡ್ತೀವಿ. ಪ್ಲಸ್ ಇದ್ರೆ ಅಡಿಷನ್, ಸೈನ್ ಪಾಸಿಟಿವ್ ಇರುತ್ತೆ. ಬಟ್ ನೆಗೆಟಿವ್ ಇತ್ತು, ಮೈನಸ್ ಇದ್ರೂ ಕೂಡ ನಾವು ಅಡಿಷನ್ ಮಾಡ್ತೀವಿ. ಸೈನ್ ಮಾತ್ರ ಏನಿರಬೇಕು? ನೆಗೆಟಿವ್ ಮೆನ್ಷನ್ ಮಾಡಬೇಕು. ಸೊ ಈಗ ಏನಂತ ತಗೊಳ್ತೀವಿ? -2s. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ? 4s² - 2s + 1. ಸೊ ಇದನ್ನ ಸ್ಪ್ಲಿಟ್ ಮಾಡಿದ್ರೆ 2s -2s -2s + 1. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗಿಬಹುದು? 2s ಕಾಮನ್ ತೆಗಿಬಹುದು. ಯಾಕೆಂದ್ರೆ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ 2s ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ? 2s ಮೈನಸ್ ಇದು ಆಲ್ರೆಡಿ 2s ಮಾತ್ರ ಇತ್ತು, ಹೊರಗಡೆ ಬಂದಿದೆ, ಏನು ಉಳಿಯುತ್ತೆ? 1. ಇಲ್ಲಿ -2s -1 ಇಲ್ಲಿ ಬಂದಿದೆ, ಇಲ್ಲೂ ಕೂಡ ಅದೇ ಬರಬೇಕು ಅಂದ್ರೆ ಏನು ಕಾಮನ್ ತೆಗಿಬಹುದು ಅಂತ ಹೇಳಿದ್ರೆ 1 ಮಾತ್ರ ಕಾಮನ್ ತೆಗಿಬಹುದು. ಯಾಕಂದ್ರೆ ಬೇರೆ ಯಾವುದು ಕಾಮನ್ ಇಲ್ಲ ಅಲ್ಲಿ. ಸೊ 1 ಕಾಮನ್ ತೆಗೆದ್ರೆ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2s ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಹೇಗೇನೆ 2s -1 ಇಲ್ಲೂ ಇದೆ, ಅಲ್ಲೂ ಇದೆ, ಅದನ್ನು ಮತ್ತೆ ಕಾಮನ್ ತೆಗಿಯೋಣ. ಸೊ 2s -1 ಇಲ್ಲಿ ಎಷ್ಟು ಉಳಿಯುತ್ತೆ ಕಾಮನ್ ತೆಗೆದಾದ್ಮೇಲೆ? 2s -1. ಇದನ್ನ ಈಗ ಝೀರೋಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು ಮಾಡೋಣ? ಅದನ್ನ 0ಗೆ ಈಕ್ವೇಟ್ ಮಾಡೋಣ. ನೆಕ್ಸ್ಟ್ 2s -1 = 0, 2s -1 = 0. ಸೊ s ವ್ಯಾಲ್ಯೂ ಎಷ್ಟಾಗುತ್ತೆ? 1/2. s ವ್ಯಾಲ್ಯೂ ಕೂಡ ಎಷ್ಟಾಯಿತು? 1/2. ನೆಕ್ಸ್ಟ್ ಈಗ ವೆರಿಫೈ ಮಾಡಬೇಕು. ಸಮ್ ಆಫ್ ದ ಝೀರೋಸ್ -b/a. ಆಲ್ಫಾ 1/2, ಬೀಟಾ 1/2 ಮೈನಸ್ b. ಕೋಎಫಿಷಿಯಂಟ್ ಆಫ್ s ಇಲ್ಲಿ ಎಷ್ಟಿದೆ? -4. ಎ ನಥಿಂಗ್ ಬಟ್ ಕೋಎಫಿಷಿಯಂಟ್ ಆಫ್ ಅದು ಕೂಡ ಎಷ್ಟಿದೆ? 4 ಇದೆ. ಸೊ ಇದೇನಿದೆ? ಎರಡು ಫ್ರಾಕ್ಷನ್ ಇದೆ, ಅಡಿಷನ್ ಮಾಡೋದು ಹೆಂಗೆ? ಡಿನಾಮಿನೇಟರ್ ಎರಡಕ್ಕೂ ಡಿನಾಮಿನೇಟರ್ ಏನಿದೆ? ಸೇಮ್ ಇದೆ. ಸೇಮ್ ಇತ್ತು ಅಂದ್ರೆ ಏನಿರುತ್ತೋ ಡಿನಾಮಿನೇಟರ್ ಅದು ಬರೆಯೋಣ. ಮೇಲ್ಗಡೆ ಅಡಿಷನ್ ಇದ್ರೆ ಅಡಿಷನ್, ಸಬ್ಟ್ರಾಕ್ಷನ್ ಇದೆ ಸಬ್ಟ್ರಾಕ್ಷನ್. 1 + 1 ಎಷ್ಟಾಗುತ್ತೆ? 2 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4/4. ಸೊ ಕ್ಯಾನ್ಸಲ್ ಆಗುತ್ತೆ, ಎಷ್ಟು ಉಳಿಯುತ್ತೆ? 1. ಸೊ LHS = RHS. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? c/a. ಸೊ 1/2 ಇಂಟು 1/2. ಸಿ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಎಷ್ಟಿದೆ? 1 ಇದೆ. ಎ ಎಷ್ಟಿದೆ? 4 ಇದೆ. 1 1s 1, 2 2s 4, 1/4 1/4. ಇದು ಕೂಡ LHS becomes RHS. ಇದು ಕೂಡ ವೆರಿಫೈ ಆಯಿತು. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಥರ್ಡ್ ಪ್ರಾಬ್ಲಮ್. ಸೊ ಫಸ್ಟ್ ಹೇಳಿದ್ದೀನಿ, ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಆರ್ಡರ್ ಬರ್ಕೋಬೇಕು. ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್? ax² bx + c. ಬಟ್ ಇಲ್ಲಿ ಏನಿದೆ ಜನರಲ್ ಫಾರ್ಮು? ax² bx + c. ಸೊ ಬಟ್ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಆರ್ಡ್ರಲ್ಲಿಲ್ಲ. ಫಸ್ಟ್ ಆರ್ಡ್ರಲ್ಲಿ ಬರ್ಕೊಳ್ಳೋಣ. ಸೊ 6x² ಓಕೆ. ಬಟ್ ಇಲ್ಲಿ 3 ಕಾನ್ಸ್ಟೆಂಟ್ ಇದೆ. ಫಸ್ಟ್ ಇದು ಆ ಕಡೆ ಹೋಗ್ಲಿ. ಸೊ ಇದನ್ನ ಈ ಕಡೆ ಬರ್ಕೊಳ್ಳೋಣ. 6x² - 7x - 3. ಸೊ ಈಗ ಝೀರೋಸ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬೈ ಯೂಸಿಂಗ್ ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್ ಮೆಥಡ್ ಮಾಡೋಣ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಅಲಾಂಗ್ ವಿತ್ ಸೈನ್ ತುಂಬಾ ಇಂಪಾರ್ಟೆಂಟ್.
ಪ್ಲಸ್ 6x² ಮೈನಸ್ 3 ಎಷ್ಟಾಯ್ತು ಮೈನಸ್ 6 3 18 ಮೈನಸ್ 18x² ಎಷ್ಟಾಯ್ತು ಮೈನಸ್ 18x². ಈಗ ಯಾವ್ದಾದ್ರು ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ ಮೈನಸ್ 18x² ಬರಬೇಕು. ನೆಕ್ಸ್ಟ್ ಅವನ್ನ ಇದು ಮಾಡಿದ್ರೆ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು ಮೈನಸ್ 7x ಬರಬೇಕು. ಯಾವ್ದು ತಗೊಳ್ಳೋಣ 9 2s 18 ಓಕೆ 9x 2x. ಬಟ್ ಸೈನ್ ನಮಗೆ ಇಲ್ಲಿ ಎಷ್ಟು ಬರಬೇಕು ಮಿಡಲ್ ಟರ್ಮ್ ಮೈನಸ್ 7x ಬರಬೇಕಂದ್ರೆ ಸೈನ್ ಯಾವುದಕ್ಕೆ ನೆಗೆಟಿವ್ ಕೊಡಬೇಕು 9 ಕೊಡ್ಬೇಕಾ 2 ಕೊಡ್ಬೇಕಾ ಅನ್ನೋದನ್ನ ನಾವು ನೋಡ್ಬೇಕು. ನಮಗೆ ಮಿಡಲ್ ಟರ್ಮ್ ಅಲ್ಲಿ ಏನ್ ಬರಬೇಕು ಮೈನಸ್ 7x ಬರಬೇಕು ಅಂದ್ರೆ ಸೊ ಇಲ್ಲಿ ಮೈನಸ್ ಇದೆ ಅಂತ ಹೇಳಿದ್ರೆ ಇವೆರಡರಲ್ಲಿ ಯಾವ್ದಕ್ಕ ಒಂದಕ್ಕಾದ್ರೂ ಮೈನಸ್ ಕೊಡ್ಬೇಕು. ದಟ್ ಈಸ್ ಅಂಡರ್ಸ್ಟುಡ್. ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇಲ್ಲಿ ಮೈನಸ್ ಇದೆ ಅಂದ್ರೆ ಇಲ್ಲಿ ಬಂದಿರೋ ಎರಡು ನಂಬರ್ ಅಲ್ಲಿ ಯಾವ್ದಾದ್ರು ಒಂದಕ್ಕೆ ಮೈನಸ್ ಕೊಡ್ಬೇಕು. ಬಟ್ ಆದ್ರೆ ಯಾವ್ದಕ್ ಕೊಡ್ಬೇಕು ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಮಿಡಲ್ ಟರ್ಮ್ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿಡಲ್ ಟರ್ಮ್ ಅಲ್ಲಿ ಏನಿದೆ ಸೈನು ಮೈನಸ್ ಇದೆ. ಸೊ ನಮಗೆ ಮೈನಸ್ ಬರಬೇಕು ಅಂದ್ರೆ ಸೊ ನಾವು ಯಾವ್ದಕ್ ಮೈನಸ್ ಕೊಡ್ಬೇಕು ಇದ್ರಲ್ಲಿ ಬಿಗ್ ನಂಬರ್ ಯಾವುದು 9 ಇಸ್ ದ ಬಿಗ್ ನಂಬರ್. ಇದಕ್ಕೆ ಮೈನಸ್ ಕೊಡ್ತೀನಿ. ಸೊ ಮೈನಸ್ 9x ಪ್ಲಸ್ 2x ಮೈನಸ್ ಇಂಟು ಪ್ಲಸ್ ಮೈನಸ್ 9 2s 18 x ಇಂಟು x x² ಆಯ್ತು. ನೆಕ್ಸ್ಟ್ ಮೈನಸ್ 9x ಪ್ಲಸ್ 2x ಒಂದಕ್ಕೆ ಮೈನಸ್ ಇದೆ ಒಂದಕ್ಕೆ ಪ್ಲಸ್ ಇದೆ ಅಂದ್ರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. ಬಿಗ್ ನಂಬರ್ ಇಂದ ಸೈನ್ ಏನಿದೆ ನೆಗೆಟಿವ್ ಇದೆ. ಸೊ ಮೈನಸ್ 7x ಬಂತು. ಸೊ ಈಗ ಇದನ್ನ ಮಾಡೋಣ 6x² ಮೈನಸ್ 9x ಪ್ಲಸ್ 2x ಮೈನಸ್ 3. ಸೊ ಇದನ್ನ ಯಾವ ತರ ಬರ್ಕೊಳ್ಳೋಣ ಸ್ಪ್ಲಿಟ್ ಮಾಡಿ ನಮಗೆ ಅರ್ಥ ಆಗೋದ್ರೆ 2x 3x ಮೈನಸ್ 3 ಇಂಟು 3x ಪ್ಲಸ್ 2x ಮೈನಸ್ 3. ಸೊ ಇವೆರಡರಲ್ಲಿ ಈಗ ಕಾಮನ್ ತೆಗಿಬೇಕು ಅಂತ ಹೇಳಿದ್ರೆ ಯಾವ್ದು ಕಾಮನ್ ತೆಗಿಬಹುದು ಕಾಮನ್ ತೆಗಿಬೇಕು ಅಂದ್ರೆ ಅದು ಇಲ್ಲೂ ಇರಬೇಕು ಇಲ್ಲೂ ಇರಬೇಕು ಅಂತ ಟರ್ಮ್ ಯಾವುದು 3x ಇಲ್ಲೂ ಇದೆ ಇಲ್ಲೂ ಇದೆ. ಸೊ ವಿ ಕ್ಯಾನ್ ಟೇಕ್ 3x ಕಾಮನ್. ಸೊ 3x ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿದಿದೆ 2x ಮೈನಸ್ 3. ಸೊ 2x ಮೈನಸ್ 3 ಇಲ್ಲಿ ಬಂತು. ಇಲ್ಲೂ ಕೂಡ ಈಗ 2x ಮೈನಸ್ 3ನೇ ಬರಬೇಕು. 2x ಮೈನಸ್ 3 ಬರ್ಬೇಕಂದ್ರೆ ಏನ್ ಕಾಮನ್ ತೆಗೋಣ 1 ಮಾತ್ರ ಕಾಮನ್ ತೆಗೆಯೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಯಾವ್ದು ಕಾಮನ್ ಇಲ್ಲ ಅಂದ್ರೆ 1ನ ಕಾಮನ್ ತೆಗಿಬಹುದು. ಯಾಕಪ್ಪ ಅಂತ ಹೇಳಿದ್ರೆ 2x ನೇ ಅಂತ ಬರಿಬಹುದು 2x ಇಂಟು 1. ಅದೇ ತರ 3ನೇ ಅಂತ ಬರಿಬಹುದು 3 ಇಂಟು 1. ಅವಾಗ 1ನ ಕಾಮನ್ ತೆಗಿಬಹುದು. ಸೊ ಪ್ಲಸ್ 1 ಕಾಮನ್ ತೆಗಿತಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ 2x ಮೈನಸ್ 3ನೇ ಬರ್ಬೇಕು. ಅದಕ್ಕೋಸ್ಕರ ಇಲ್ಲಿ ಪ್ಲಸ್ 1 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ 2x ಮೈನಸ್ 3. ಸೊ ಈಗ 2x ಮೈನಸ್ 3 ಇಲ್ಲೂ ಇದೆ ಇಲ್ಲೂ ಇದೆ. ಸೊ ಅದನ್ನು ಮತ್ತೆ ಕಾಮನ್ ತೆಗೆದ್ರೆ 2x ಮೈನಸ್ 3. ಸೊ 2x ಮೈನಸ್ 3 ನೆಕ್ಸ್ಟ್ ಇಲ್ಲಿ ಏನು ಉಳಿಯುತ್ತೆ ಕಾಮನ್ ತೆಗೆದಾಗ 3x ಪ್ಲಸ್ 1. ಸೊ ಈಗ ನಮಗೆ ಇದಕ್ಕೆ ಝೀರೋಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಈಕ್ವೇಟ್ ದಿಸ್ ಟು 0. 2x ಮೈನಸ್ 3 ಈಕ್ವಲ್ಸ್ ಟು 0. 3x ಪ್ಲಸ್ 1 ಈಕ್ವಲ್ಸ್ ಟು 0. ಸೊ ಇದೇನಾಗುತ್ತೆ 2x ಮೈನಸ್ 3 ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 3 ಆಗುತ್ತೆ. x ಈಕ್ವಲ್ಸ್ 3/2. ನೆಕ್ಸ್ಟ್ ಇದೇನಾಗುತ್ತೆ 3x ಇದು ಪ್ಲಸ್ 1 ಆ ಕಡೆ ಹೋದ್ರೆ ಮೈನಸ್ 1. x ಈಸ್ ಈಕ್ವಲ್ಸ್ ಟು ಮೈನಸ್ 1/3. x ವ್ಯಾಲ್ಯೂ ಎಷ್ಟಾಯ್ತು ಮೈನಸ್ 1/3 ಆಯ್ತು. ಈಗ ಸಮ್ ಮತ್ತೆ ವೆರಿಫೈ ನೋಡೋಣ. ಸಮ್ ಮತ್ತೆ ಸಮ್ ಆಫ್ ದ ಜೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ನ ನೋಡೋಣ. ಸಮ್ ಆಫ್ ದ ಜೀರೋಸ್ ಅಂತಂದ್ರೆ ಏನು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ b/a. Here which are the zeros of the polynomial 3/2 and minus 1/3 are the zeros of this polynomial. ಇಲ್ಲಿ ಆಲ್ಫಾ ಅಂತ ಹೇಳಿದ್ರೆ ಒಂದು ಏನಂತ ತಗೊಳ್ಳೋಣ ಆಲ್ಫಾ ಬೀಟಾ ಆಫ್ ದ zeros of the polynomial ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಮೈನಸ್ 1/3. ಮೈನಸ್ ಎಲ್ಲೇ ಬರಲಿ ಅದನ್ನ ನೆನ್ಪಿಟ್ಕೊಳ್ಳಿ ಬ್ರಾಕೆಟ್ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ನೀವು ಸೈನ್ ಕನ್ಫ್ಯೂಷನ್ ಮಾಡ್ಕೋತೀರಾ. ನೆಕ್ಸ್ಟ್ ಮೈನಸ್ ಇಲ್ಲಿ ಬಿ ಅಂತ ಹೇಳಿದ್ರೆ ಬಿ ನಥಿಂಗ್ ಬಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಇಲ್ಲಿ ನಮಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಮೈನಸ್ 7 ಇದೆ. ಎಷ್ಟಿದೆ ಮೈನಸ್ 7 ಇದೆ. ಎ ನಥಿಂಗ್ ಬಟ್ ಕೋಎಫಿಷಿಯಂಟ್ ಆಫ್ x² ಎಷ್ಟಿದೆ 6 ಇದೆ. ಸೊ ಈಗ 3/2 ಪ್ಲಸ್ ಇಂಟು ಮೈನಸ್ ಮೈನಸ್ 1/3 ಮೈನಸ್ ಇಂಟು ಮೈನಸ್ ಪ್ಲಸ್ 7/6. 3 2s ಎಷ್ಟಾಗುತ್ತೆ. ಸೊ ಇಲ್ಲೂ ಕೂಡ 2 ಫ್ರಾಕ್ಷನ್ ಇದೆ. 2 ಫ್ರಾಕ್ಷನ್ ಇದ್ದಾಗ ನಾವು ಅದನ್ನ ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಯಾವ ತರ ಮಾಡೋದನ್ನ ಜಸ್ಟ್ ಡಿನಾಮಿನೇಟರ್ ಏನಿದೆಯೋ ಅದನ್ನ ಮಲ್ಟಿಪ್ಲೈ ಮಾಡೋಣ. ಡಿನಾಮಿನೇಟರ್ ಏನಿದೆ ಇಲ್ಲಿ 2 ಇದೆ 3 ಇದೆ 2 3s 6. ನೆಕ್ಸ್ಟ್ 3 3s ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ 3 3s 9. ಮೈನಸ್ ಇದ್ರೆ ಮೈನಸ್ ಪ್ಲಸ್ ಇದ್ರೆ ಪ್ಲಸ್. ಇಲ್ಲಿ ಮೈನಸ್ ಇದೆ ಮೈನಸ್ ಇಟ್ಟಿದ್ದೀನಿ 3 3s 9 2 1s 2 ಈಕ್ವಲ್ಸ್ 7/6. 9 ಮೈನಸ್ 2 ಅಂದ್ರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಸಬ್ಟ್ರಾಕ್ಷನ್ ಮಾಡ್ತೀವಿ. ಬಿಗ್ ನಂಬರ್ ಇಂದ ಏನಿದೆ ಸೈನ್ ಪಾಸಿಟಿವ್. 9 ಮೈನಸ್ 2 ಅಂದ್ರೆ 7/6 7/6.
6. ಸೊ ಇದೇನಾಯಿತು, ಸಮ್ ಆಫ್ ದ ಝೀರೋಸ್ ಬೋತ್ LHS ಈಕ್ವಲ್ಸ್ ಟು RHS ಬಂತು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಮಾಡೋಣ. ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಹೇಳಿದ್ರೆ ಆಲ್ಫಾ ಇಂಟು ಬೀಟಾ, ದಟ್ ಈಸ್ C/E. ಸೊ ಆಲ್ಫಾ ಅಂತ ಹೇಳಿದ್ರೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಎಷ್ಟಿದೆ, ಒಂದು 3/2, ಇನ್ನೊಂದು -1/3 equals C, nothing but constant, that is constant value ಎಷ್ಟಿದೆ -3. A nothing but coefficient of x square, that is 6. Plus into minus, 3 1s are 3, 2 3s are 6. Here -3/6. ಇದು ಕೂಡ LHS equals to RHS ಆಯಿತು. ಇದು ಕೂಡ ವೆರಿಫೈ ಆಯಿತು. ಸೊ ಬೈ ಯೂಸಿಂಗ್ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮೆಥಡ್ ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ನಮಗೆ ಈ ಫಾರ್ಮುಲಾ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂಡ್ ಸಮ್ ಆಫ್ ದ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಎಷ್ಟಿದೆ, ಫೋರ್ತ್ ಪ್ರಾಬ್ಲಮ್ ಏನಿದೆ, 4u² ಪ್ಲಸ್ 4u. ಸೊ ಇದನ್ನ ರಬ್ ಮಾಡ್ತೀನಿ. ನೆಕ್ಸ್ಟ್ ಏನಿದೆ, 4u² ಪ್ಲಸ್ 4u. ಇಲ್ಲಿ ಸೊ ಇದನ್ನ ಜನರಲ್ ಫಾರ್ಮ್ ಯಾವ ತರ ಇದೆ, ax² bx ಪ್ಲಸ್ c. ಸೊ ಇದನ್ನ ನಾವು ಇದರಲ್ಲಿ ಏನ್ ಕಾಮನ್ ತೆಗಿಬಹುದು ಅಂತ ಹೇಳಿದ್ರೆ 4u² ಇದೆ, ಇಲ್ಲಿ 4u ಇದೆ. ಸೊ 4u ಕಾಮನ್ ತೆಗೆದ್ರೆ ಇಲ್ಲಿ 4u ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ, u ಉಳಿಯುತ್ತೆ. ಏನು ಉಳಿಯುತ್ತೆ, 4u² ಇದೆ, 4u ಬಂದ್ರೆ ಇನ್ನೊಂದು u ಉಳಿಯುತ್ತೆ, ಪ್ಲಸ್ ಇಲ್ಲಿ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಇಲ್ಲಿ ಎಷ್ಟು ಉಳಿಯುತ್ತೆ, ಇಲ್ಲಿ 1 ಉಳಿಯುತ್ತೆ. ಸೊ ನೆಕ್ಸ್ಟ್ ನಾವು ಇದನ್ನ ಈಗ ಝೀರೋಸ್ ಫೈಂಡ್ ಔಟ್ ಮಾಡೋಣ ಅಂದ್ರೆ ಇದನ್ನ ಝೀರೋಗೆ ಈಕ್ವೇಟ್ ಮಾಡ್ತಾ ಇದ್ದೀನಿ. ಸೊ 4u ಈಕ್ವಲ್ಸ್ ಟು 0. ನೆಕ್ಸ್ಟ್ u ಪ್ಲಸ್ 1 ಈಕ್ವಲ್ಸ್ ಟು 0 ಆಯಿತು. ಸೊ 4u ಈಕ್ವಲ್ಸ್ ಟು 0 ಅಂತ ಹೇಳಿದ್ರೆ u ಇಸ್ ಈಕ್ವಲ್ಸ್ ಟು 0/4 ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ u ಈಕ್ವಲ್ಸ್ ಈ ಪ್ಲಸ್ 1 ಆ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ, -1 ಆಯಿತು. ಸೊ ಏನಿದೆ ಇಲ್ಲಿ 4u² ಪ್ಲಸ್ ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ. ಸೊ ನಮಗೆ ಜನರಲ್ ಫಾರ್ಮ್ ಏನ್ ಗೊತ್ತಿದೆ, ax² ಪ್ಲಸ್ b. ಇಲ್ಲಿ ಮೆನ್ಷನ್ ಮಾಡಿದೀವಿ a ≠0 ಅಂತ ಮೆನ್ಷನ್ ಮಾಡಿದೀವಿ, ಬಟ್ ಆದ್ರೆ ನಾವು ಕಾನ್ಸ್ಟೆಂಟ್ ಬಗ್ಗೆ ಏನು ಕಂಡೀಷನ್ ಹೇಳಿಲ್ಲ. ಸೊ ಇಯರ್ ಇನ್ ದಿಸ್ ಪಾಲಿನಾಮಿಯಲ್ a ಶುಡ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿದ್ವಿ. ಓಕೆ, ಇಲ್ಲಿ 0 ಆಗಿರೋದು ಯಾವುದು, ಕಾನ್ಸ್ಟೆಂಟ್. ಸೊ ನೋ ವರೀಸ್ ಅಬೌಟ್ ದಟ್. ಸೊ ಇಲ್ಲಿ 4u ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ, u ಉಳಿಯುತ್ತೆ, ಪ್ಲಸ್ ಆಲ್ರೆಡಿ 4u ಹೊರಗಡೆ ಬಂದಿರೋದ್ರಿಂದ ಇಲ್ಲಿ ಏನು ಉಳಿಯುತ್ತೆ, 1 ಉಳಿಯುತ್ತೆ. ನೆಕ್ಸ್ಟ್ ಇದನ್ನ 0ಗೆ ಈಕ್ವೇಟ್ ಮಾಡಿದ್ರೆ 4u ಈಕ್ವಲ್ಸ್ ಟು 0, ನೆಕ್ಸ್ಟ್ u ಪ್ಲಸ್ 1 ಈಕ್ವಲ್ಸ್ ಟು 0, ದೆನ್ u is equals to 0 by anything means 0, u is equals to -1. next sum ಮಾಡೋಣ. sum of the zeros, 0 and -1 are the zeros of the polynomial. minus b by a, alpha nothing but here 0 plus beta nothing but -1. minus b means it is the coefficient of x ಅಂತ ಹೇಳಿದ್ರೆ ಎಷ್ಟಿದೆ, 4 ಇದೆ. ನೆಕ್ಸ್ಟ್ a means it is the coefficient of u² ಅಂತ, ಅದು ಕೂಡ ಎಷ್ಟಿದೆ, 4 ಇದೆ. 0 -1 ಅಂತ ಹೇಳಿದ್ರೆ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ -1 ಆಯಿತು. ಸೊ 0 -1 ನಥಿಂಗ್ ಬಟ್ -1 ಓನ್ಲಿ. ನೆಕ್ಸ್ಟ್ 4 1s 4 1s, ಇದು ಎಷ್ಟು ಬಂತು ನಮಗೆ, -1. LHS ಈಕ್ವಲ್ಸ್ ಟು RHS. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ನೋಡೋಣ. ಪ್ರಾಡಕ್ಟ್ ಆಫ್ ದ ಝೀರೋಸ್ ನಥಿಂಗ್ ಬಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು C/A. ಸೊ ಆಲ್ಫಾ ನಥಿಂಗ್ ಬಟ್ ಒಂದು 0 ಇದೆ, ಇಂಟು ಬೀಟಾ ಅಂತಂದ್ರೆ ಇನ್ನೊಂದು 0 ಎಷ್ಟಿದೆ, -1. ಸಿ ನಥಿಂಗ್ ಬಟ್ ಕಾನ್ಸ್ಟೆಂಟ್, ಇಲ್ಲಿ ಕಾನ್ಸ್ಟೆಂಟ್ ಟರ್ಮೇ ಇಲ್ಲ ಅಂತ ಹೇಳಿದ್ರೆ, ಕಾನ್ಸ್ಟೆಂಟ್ ಇಲ್ಲ ಅಂತ ಹೇಳಿದ್ರೆ 0. a ನಥಿಂಗ್ ಬಟ್ ಇಟ್ ಇಸ್ ಅ ಕೋಎಫಿಷಿಯಂಟ್ ಆಫ್ u² ಅಂದ್ರೆ 4. ಸೊ 0 ಇಂಟು ಎನಿಥಿಂಗ್ 0, 0 by anything also 0. ಸೊ here also LHS equals to RHS. ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಇದರಲ್ಲಿ ಏನಿದೆ, t² - 15. ಸೊ ನಾವು ಇದನ್ನ ರಿರೈಟ್ ಬರ್ಕೋಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ ನಮಗೊಂದು ಐಡೆಂಟಿಟಿ ಗೊತ್ತಿದೆ, ಏನು, a² - b² ಈಕ್ವಲ್ಸ್ a ಪ್ಲಸ್ b ಇಂಟು a ಮೈನಸ್ b. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ಲ ಈ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಈ ಫಾರ್ಮ್ ಅಲ್ಲಿ ಬರೆದ್ರೆ ಈ ಐಡೆಂಟಿಟಿನ ಯೂಸ್ ಮಾಡ್ಬೋದು. ಸೊ ಆ ಫಾರ್ಮ್ ಅಲ್ಲಿ ಬರಬೇಕಂದ್ರೆ ಏನ್ ಮಾಡೋಣ, t² - √15 whole square ಅಂತ ಹೇಳಿದ್ರೆ ಈ ರೂಟ್ ಮತ್ತೆ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿ ಸೇಮ್ ಬರುತ್ತೆ. ನಾವು ಇವಾಗ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಯಾವ ಫಾರ್ಮ್ ಅಲ್ಲಿ ಆಯ್ತು, a² - b². ಸೊ ಈ ಫಾರ್ಮ್ ಅಲ್ಲಿ ಆಯ್ತು ಅಂದ್ರೆ ನಾವು ಈ ಫಾರ್ಮುಲಾ ಪ್ರಕಾರ ಸ್ಪ್ಲಿಟ್ ಮಾಡ್ಬೋದು. ಅಂತ ಹೇಳಿದ್ರೆ ಇಲ್ಲಿ a ಅಂದ್ರೆ t, b ಅಂದ್ರೆ ಏನಾಗಿದೆ, √15. a ಪ್ಲಸ್ b, a ಮೈನಸ್ b ಅಂದ್ರೆ ಏನಾಗುತ್ತೆ, t ಪ್ಲಸ್ √15
t minus root 15. ಸೊ ಈಗ ಇದನ್ನ 0ಗೆ ಈಕ್ವೇಟ್ ಮಾಡಬೇಕು, ನಮಗೆ zeros ಫೈಂಡ್ ಔಟ್ ಮಾಡಬೇಕಂದ್ರೆ ಏನಾಗುತ್ತೆ, t plus root 15 equals to 0, t minus root 15 equals to 0. So t equals minus root 15. Next t is equals to plus root 15. Plus root 15 and minus 2 root 15 are the zeros of this polynomial. Next verification ಮಾಡೋಣ. Sum of the zeros ಅಂದ್ರೆ ಏನು, alpha plus beta. Alpha plus beta minus b by e. Alpha nothing but zeros of the polynomial. Minus root 15 plus root 15 equals minus b nothing but it is the coefficient of b nothing but it is general form ಅಲ್ಲಿ ಬರೆದ್ರೆ ಏನಾಗುತ್ತೆ, ax square bx plus c. ಸೊ ಇಲ್ಲಿ b ಅಂತ ಹೇಳಿದ್ರೆ ಇಟ್ ಈಸ್ ದ ಕೋಎಫಿಷಿಯಂಟ್ ಆಫ್ x, ಬಟ್ ಇಲ್ಲಿ ಆ ಟರ್ಮ್ ಇಲ್ಲ, ಏನಾಗಿದೆ ಆ ಟರ್ಮ್ ಇಲ್ಲ ಅಂದ್ರೆ ಅದೇನಂತ ಬರೀಬಹುದು, 0. a nothing but it is the coefficient of x ಸ್ಕ್ವೇರ್. ಎಷ್ಟಿದೆ, t ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ ವೇರಿಯೇಬಲ್ x ಇದೆ, ಬಟ್ ನಮಗೆ ಇಲ್ಲಿ ವೇರಿಯೇಬಲ್ ಡಿಫರೆಂಟ್ ಇದೆ, t ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ ಇಲ್ಲಿ a ಅಂತ ಹೇಳಿದ್ರೆ t ಸ್ಕ್ವೇರ್ ಪಕ್ಕ ಏನಿದೆ, 1 ಇದೆ. ಸೊ ಮೈನಸ್ ರೂಟ್ 15 ಪ್ಲಸ್ ರೂಟ್ 15 ಗೆಟ್ ಕ್ಯಾನ್ಸಲ್, 0 ಬರುತ್ತೆ. ಇಲ್ಲೂ ಕೂಡ ಏನಿದೆ, 0 ಬೈ ಎನಿಥಿಂಗ್ 0. ಸೊ LHS ಈಕ್ವಲ್ಸ್ RHS ವೆರಿಫೈ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಚೆಕ್ ಮಾಡೋಣ. ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ C ಬೈ E. ಆಲ್ಫಾ ನಥಿಂಗ್ ಬಟ್ ಮೈನಸ್ ರೂಟ್ 15, ಬೀಟಾ ನಥಿಂಗ್ ಬಟ್ ಪ್ಲಸ್ ರೂಟ್ 15 ಈಕ್ವಲ್ C ನಥಿಂಗ್ ಬಟ್ ಕಾನ್ಸ್ಟೆಂಟ್ ಅದೆಷ್ಟಿದೆ, ಮೈನಸ್ 15, A ನಥಿಂಗ್ ಬಟ್ 1 ಇದೆ. Minus into plus minus root 15 into root 15, root 15 whole square equals minus 15. Root and square get cancelled, minus 15 minus 15. So LHS equals to RHS. So we can say this is also verified. ಸೊ ಇದರಲ್ಲಿ ಲಾಸ್ಟ್ ಪ್ರಾಬ್ಲಮ್ 6 ಪ್ರಾಬ್ಲಮ್ 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 4. ನಾನು ಎಲ್ಲ 5 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ. ಸೊ ಇದೊಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಕಮೆಂಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.